ನಮಸ್ಕಾರ ಬಂಧುಗಳೇ, ತಮ್ಮೆಲ್ಲರಿಗೂ ಜನಜಾಗೃತಿ ಪಬ್ಲಿಕ್ ಚಾನಲ್ಗೆ ಸ್ವಾಗತ. ಇತ್ತೀಚೆಗೆ ಬೆಂಗಳೂರಿನಲ್ಲಿ 28 ಡಿಗ್ರಿಯಿಂದ ಬಿಸಿಲು ತಾಪಮಾನ ಮೇಲೇರ್ತಾ ಹೋಗ್ತಾ ಇದೆ. ಇದೀಗ 30ರಿಂದ ಮೇಲ್ಪಟ್ಟು 34 ಡಿಗ್ರಿವರೆಗೂ ತಲುಪ್ತಾ ಇದೆ. ಈಗ ಮಕ್ಕಳನ್ನ ಹೇಗೆ ಹುಷಾರಾಗಿ ನೋಡ್ಕೊಬೇಕು ಅಂತ ಹೇಳಿ ನಮ್ಮ ತಜ್ಞ ವೈದ್ಯರು ಸಲಹೆನ ಕೊಡ್ತಾರೆ. ಬನ್ನಿ ಕೇಳೋಣ. ಡಾಕ್ಟ್ರೇ ನಮಸ್ಕಾರ. ಬೆಂಗಳೂರಲ್ಲಿ ಬಿಸಿಲು ತುಂಬಾ ಆಗಿದೆ. ಆಲ್ಮೋಸ್ಟ್ 40 ಡಿಗ್ರಿ ಸೆಂಟಿಗ್ರೇಡ್ ರೀಚ್ ಆಗ್ತಾ ಇದೆ. ಅದರಿಂದ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತವೆ. ಬಿಸಿಲಿಂದ ಡಿಹೈಡ್ರೇಷನ್, ಆಮೇಲೆ ಹೀಟ್ ಸ್ಟ್ರೋಕ್ ಅಂತಾರೆ, ಅವೆಲ್ಲ ಆಗ್ತಾ ಇರ್ತವೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ಬಿಸಿಲಿಗೆ ಹೋಗೋದನ್ನ ಫಸ್ಟ್ ಅವಾಯ್ಡ್ ಮಾಡ್ಬೇಕು. ಆಟ ಆಡೋದೆಲ್ಲ ಸಾಯಂಕಾಲ ಇಲ್ಲ ಅರ್ಲಿ ಮಾರ್ನಿಂಗ್ ಆ ತರ ಇಟ್ಕೋಬೇಕು. ಬಾಕಿ ಸಮಯದಲ್ಲೆಲ್ಲ ಮನೇಲಿ ಇರೋದು ಉತ್ತಮ. ಸೊ ಅಕಸ್ಮಾತ್ ಹೊರಗಡೆ ಹೋಗೋದು ಆಗ್ಲೇಬೇಕಂತಂದ್ರೆ ಸಾಕಷ್ಟು ನೀರು ಅದನ್ನೆಲ್ಲ ಕ್ಯಾರಿ ಮಾಡ್ಬೇಕು. ಫ್ರೂಟ್ ಜ್ಯೂಸಸ್, ಆಮೇಲೆ ಎಲೆಕ್ಟ್ರೋಲೈಟ್ಸ್ ಅದನ್ನೆಲ್ಲ ಜಾಸ್ತಿ ತಗೋಬೇಕು. ಸೊ ಈ ತರ ನೋಡ್ಕೋಬೇಕು ಮಕ್ಕಳನ್ನ. ಮೇನ್ಲಿ ಅದು ಹೊರಗಡೆ ಹೋಗೋದು ಅವಾಯ್ಡ್ ಮಾಡೋದೇ ತುಂಬಾ ಇಂಪಾರ್ಟೆಂಟ್. ಇನ್ನು ಒಂದು ತಿಂಗಳು ಸ್ವಲ್ಪ ಹುಷಾರಾಗಿದ್ದು ಬಹಳ ಉತ್ತಮ. ಆಹಾರ ನಾರ್ಮಲ್ ಫುಡ್ ತಗೋಬಹುದು, ಬಟ್ ನೀರಿನ ಅಂಶ ಜಾಸ್ತಿ ಇರ್ಬೇಕು. ನೀರಿನ ಅಂಶ, ಆಮೇಲೆ ಈ ಫ್ರೂಟ್ಸ್ ಜಾಸ್ತಿ ಕನ್ಸ್ಯೂಮ್ ಮಾಡ್ಬೇಕು. ಸೊ ಅದು ಆಂಟಿ ಆಕ್ಸಿಡೆಂಟ್ ಇರುತ್ತೆ, ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಆ ತರ ಎಲ್ಲ ಜಾಸ್ತಿ ನೀರಿನ ಅಂಶ ಇರೋದು ಒಳ್ಳೇದು. ಫ್ರೂಟ್ಸ್, ಫ್ರೂಟ್ ಜ್ಯೂಸಸ್ ಎಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡ್ಬೇಕು. ಈ ಪೆಪ್ಸಿ ಇಂಥವೆಲ್ಲ ಅವಾಯ್ಡ್ ಮಾಡಿ. ಈ ಏರಿಯೇಟೆಡ್ ಡ್ರಿಂಕ್ಸ್ ಅವೆಲ್ಲ ತಗೋಬಾರ್ದು. ಜಾಸ್ತಿ ಮನೇಲಿ ಮಾಡಿರೋ ಫ್ರೂಟ್ ಜ್ಯೂಸಸ್, ಹೋಮ್ ಮೇಡ್ ಜ್ಯೂಸಸ್ ಮಾಡೋದು ಉತ್ತಮ. ತುಂಬಾ ಧನ್ಯವಾದಗಳು. ಮಕ್ಕಳ ಪೋಷಕರಿಗೆ ನೀವು ಒಂದು ಒಳ್ಳೆ ಸಂದೇಶ ಕೊಟ್ರಿ. ನಿಮ್ಮಿಂದ ಬಹಳ ಜನತೆಗೆ ಅನುಕೂಲ ಆಯ್ತು. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.